ಮನೆ ಮಹಾಲಕ್ಷ್ಮಿ ಅಂದ್ರೆ ಈ ಮನೆ ನಂದು, ನಾನು ಈ ಮನೆ ಯಜಮಾನ ಸಕ್ಕು. ನಾನು ನನ್ನ ಇಷ್ಟ ಬಂದ ಹಾಗೆ ಮಾಡ್ತೀನಿ. ನನ್ನನ್ನು ತಡೆಯೋ ಅಧಿಕಾರ ನಿನಗ್ಯಾರು ಕೊಟ್ಟಿದ್ದು? ಒಂದು ವಿಷಯ ನೆನಪಿಟ್ಕೋ, ನಾನ್ ನಿನ್ನ ಚಿಕ್ಕ ಮಾವ. ಅದನ್ನ ಗಮನದಲ್ಲಿಟ್ಕೊಂಡು ಮಾತಾಡು. ನನ್ಗೆ ನಿಮ್ಮೇಲೆ ತುಂಬಾ ಗೌರವ ಇದೆ. ಆದ್ರೆ ಆಗ್ಲೇ ನೀವು ನಮಸ್ಕಾರ ಮಾಡುವಾಗ ನೀವಲ್ಲಿ ಹೂಗಳನ್ನಿಟ್ಟು ಚಿನ್ನದ ನಾಣ್ಯ ತಗೊಂಡಿದ್ ನಾನು ನೋಡ್ದೆ. ಒಂದು ತಟ್ಟೆಯಲ್ಲಿ ಚಿನ್ನದ ವಸ್ತುಗಳನ್ನ ಇಡು, ಇನ್ನೊಂದು ತಟ್ಟೆಯಲ್ಲಿ ಬೆಳ್ಳಿ, ಆಮೇಲೆ ನಾಣ್ಯಗಳನ್ನ ಸಣ್ಣ ಚೀಲಕ್ಕೆ ಹಾಕು. ಈ ಕಡೆ ಕೊಡು, ನಾನು ಲೆಕ್ಕ ಮಾಡ್ತೇನೆ. ಇದೇನಿದು? ಹೀಗೆ ಹೇಗಾಗೋಕ್ ಸಾಧ್ಯ? ಏನಾಯ್ತಮ್ಮ? ಎಲ್ಲ ನಾಣ್ಯಗಳು ನಾನೇ ಲೆಕ್ಕ ಹಾಕಿಟ್ಟಿದ್ದೆ. ಒಂದು ಕಡಿಮೆ ಆಗ್ತಿದೆ. ಇರೋದಿಗೂ ಇನ್ನೂ ಒಂದ್ಸಲ ಲೆಕ್ಕ ಹಾಕ್ತೀನಿ. ಏನೇ ನೀನೇನ್ ಹೇಳ್ತಾ ಇದೀಯಾ? ನಾನೇನ್ ತಪ್ಪು ಕೆಲಸ ಮಾಡಿಲ್ಲ. ನೀನು ದೊಡ್ಡ ಸುಳ್ಳುಗಾರ್ತಿ. ನಾನು ಕಳ್ತನ ಮಾಡಿದೀನಿ ಅಂತಿದೀಯಾ? ಅಷ್ಟಕ್ಕೂ ಯಾರು ನೀನು? ನಮ್ಮ ಮನೋರಮಾತ್ಗೆ ಇನ್ನೂ ನಿನ್ನ ಸೊಸೆಯಾಗಿ ಸ್ವೀಕರಿಸಿಲ್ಲ. ನಿಮ್ಮಪ್ಪ ನಿನಗೆ ಹಿತ್ತಾಳೆ ಒಡವೆಗಳನ್ನ ಕೊಟ್ರು ಅಂತ ಇಷ್ಟು ದಿನ ನಿನ್ನ ಒಳಗಡೆ ಸೇರ್ಸಿರ್ಲಿಲ್ಲ. ನೆನಪಿದೆ ಅಲ್ವಾ? ಈ ಮನೆ ಮಹಾಲಕ್ಷ್ಮಿ ಬಗ್ಗೆ ನೀನ್ ನನಗೆ ಹೇಳ್ತಾ ಇದೀಯಾ? ಮತ್ತೆ ಶಿಕ್ಷೆ ಬೇಕಾ? ನೀನಿನ್ನೂ ನನ್ನನ್ನು ಅವಮಾನ ಮಾಡುವಷ್ಟು ದೊಡ್ಡವಳಾಗಿಲ್ಲ ಸಕ್ಕು. ಹೋಗು ಆ ಕಡೆ, ಹೋಗು ಆ ಕಡೆ. ಅಯ್ಯೋ ಚಿಕ್ಕ ಮಾವ, ಏನು ನೀನು ಬೆಂಕಿ ಜೊತೆ ಚೆಲ್ಲಾಟ ಆಡ್ತಿದ್ದೀಯಾ? ನನ್ನನ್ನ ಹೋಗೋಕ್ ಬಿಡು, ನನ್ ಕೈ ಬಿಡು. ಬೇಡ ಚಿಕ್ಕ ಮಾವ, ಲಕ್ಷ್ಮೀ ಪೂಜೆ ದಿನ ನೀವ್ ಈ ರೀತಿ ಮಾಡ್ಬೇಡಿ. ನಿಮಗ್ ನಾನು ಕೈ ಮುಗಿತೀನಿ. ಸಕ್ಕು, ನೀನ್ ನಿನ್ ಮಿತಿ ಮೀರ್ತಾ ಇದೀಯಾ. ನಾನು ನಿನ್ನ ಚಿಕ್ಕ ಮಾವ, ನನ್ನನ್ನ ತಡೆಯೋ ಪ್ರಯತ್ನ ಮಾಡ್ಬೇಡ. ನನ್ನ ಕೋಪ ಬಂದ್ರೆ ಕೆನ್ನೆಗ್ ಬಾರಿಸ್ತೀನಿ ನೋಡು. ನೀವೇನ್ ಬೇಕಾದ್ರೂ ಮಾಡಿ, ನನಗ್ ಬೈರಿ ಹೊಡೀರಿ, ಆದ್ರೆ ನಾನ್ ನಿಮ್ಮನ್ನ ಪಾಪ ಮಾಡೋಕ್ ಬಿಡಲ್ಲ. ಲಕ್ಷ್ಮೀ ಪೂಜೆಲಿಟ್ಟಿದ್ದ ನಾಣ್ಯದಿಂದ ನೀವು ಜೂಜಾಟ ಆಡೋಕ್ ನಾನ್ ಬಿಡಲ್ಲ. ಚಿಕ್ಕ ಮಾವ, ನನ್ ಮಾತ್ ಕೇಳಿ, ನಿಮ್ ಕಾಲಕ್ ಬೀಳ್ತೀನಿ. ಆ ನಾಣ್ಯನ್ ಕೊಟ್ಬಿಡಿ. ನೀನು ನನ್ನ ತಾಯಿನ, ಅತ್ತೆನ, ಇಲ್ಲ ಯಜಮಾನಿನ? ನೀನು ಮಿತಿ ಮೀರ್ತಾ ಇದೀಯ ಸಕ್ಕು. ನೋಡು, ನನ್ನ ಮರ್ಯಾದೆಯಿಂದ ಹೋಗಕ್ ಬಿಡು. ಇಲ್ಲ ಅಂದ್ರೆ ಮನೆ ಸೊಸೆ ಅನ್ನೋದನ್ನು ಕೂಡ ನೋಡಲ್ಲ ನಾನು. ಸಕ್ಕು, ನನ್ನನ್ನ ಹೋಗೋಕ್ ಬಿಡ್ಲಿಲ್ಲ ಅಂತಂದ್ರೆ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ. ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ನಾನ್ ಮಾತ್ರ ನಿಮ್ಮನ್ನ ಪಾಪ ಮಾಡೋಕ್ ಬಿಡಲ್ಲ. ನಿಮ್ಮನ್ನ ನಾನ್ ಹೊರಗಡೆ ಹೋಗಕ್ ಬಿಡಲ್ಲ. ಅನವಶ್ಯಕವಾಗಿ ನನ್ನನ್ನ ಕೆಣಕ್ತಾ ಇದ್ದೀಯಾ. ನನಗೆ ನೀತಿ ಪಾಠ ಹೇಳೋದಕ್ಕೆ ನೀನ್ಯಾರು? ಆ ಕಡೆ ಹೋಗೋ. ನಿಂತ್ಕೊಳ್ಳಿ. ನೀವೀಗ ನನ್ ಮಾತ್ ಕೇಳ್ದೆ ಇದ್ರೆ ನಾನು ನಮ್ಮ ಅತ್ತೆನ, ಚಿಕ್ಕತ್ತೆ ಅವ್ರನ್ನ, ಮತ್ತೆ ನನ್ ಗಂಡನ್ನು ಕೂಡ ಕರಿತೀನಿ. ಅತ್ತೆ, ತಗೋ, ಸರಿ ಸರಿ ತಗೊಂಡು ಹೋಗೋ ಆ ಕಡೆ. ಈ ವಿಷಯದ ಬಗ್ಗೆ ಎಲ್ಲೂನು ಪ್ರಸ್ತಾಪ ಮಾಡಬಾರ್ದು. ಮನೆಯವರಿಗೆ ಈ ವಿಷಯದ ಬಗ್ಗೆ ಹೇಳಿದ್ರೆ ಜಾಗ್ರತೆ ಸಕ್ಕು. ಪಾಂಡುರಂಗನ ಮೇಲೆ ಆಣೆ. ಪಾಂಡುರಂಗ ಅಂದ್ರೆ ನಿನಗೆ ತುಂಬಾ ಭಕ್ತಿ ಅಲ್ವಾ? ತಗೊಂಡು ಹೋಗೆ. ಒಂದು ಮಾತನ್ನ ನೆನಪಿಟ್ಕೋ, ನೀನು ಅನಾವಶ್ಯಕವಾಗಿ ನನ್ನ ಕೆಣಕಿದ್ದೀಯಾ. ಈ ಮನೆಯಲ್ಲಿ ನೀನು ಹೇಗೆ ನೆಮ್ಮದಿಯಾಗಿರ್ತೀಯ ಅಂತ ನಾನು ನೋಡ್ತೀನಿ. ಪಾಂಡುರಂಗ, ನನ್ನ ಕೈಯಿಂದ ನೀನೇ ಅಲ್ವಾ ಈ ರೀತಿ ಮಾಡಿಸಿದ್ದು? ಒಳ್ಳೆ ವಿಷಯಕ್ಕೋಸ್ಕರ ದೊಡ್ಡೋರನ್ ಕೂಡ ಎದುರಿಸೋ ಶಕ್ತಿನ ನನಗ್ ಕೊಟ್ಟಿದ್ ನೀನೇ ಅಲ್ವಾ ಪಾಂಡುರಂಗ? ನನಗ್ ಗೊತ್ತು. ಅದ್ ಹೇಗೊಂದು ನಾಣ್ಯ ಮಾಯ ಆಗುತ್ತೆ? ಇನ್ನೊಂದ್ಸಲ ಲೆಕ್ಕ ಹಾಕು. ಅಮ್ಮ, ನಾನ್ 4 ಸಲ ಲೆಕ್ಕ ಹಾಕ್ತೆ. ಇದ್ರಲ್ಲಿ ಒಂದ್ ಕಡಿಮೆ ಇದೆ. ಇಲ್ಲಿ ಕೊಡು. ನಿಂತ್ಕೊಳ್ಳಿ. ಏನಾಯ್ತು ಅದಕ್ಕೆ? ಏನಾದ್ರೂ ಕೆಲಸ ಇದೆಯಾ? ತಟ್ಟೆಗಳನ್ನ ಇಟ್ಟಿದ್ದೀನಿ, ಊಟಕ್ಕೆ ಬರ್ತೀರಾ? ನಿಂತ್ಕೊಳ್ಳಿ. ನಾನು ನಾಣ್ಯಗಳನ್ನ ಪೂಜೆಗೆ ಲೆಕ್ಕ ಹಾಕಿಟ್ಟಿದ್ದೆ. ಏನಾಯ್ತು? ಅದಕ್ಕೆ? ಒಂದು ನಾಣ್ಯ ಕಡಿಮೆ ಇದೆ. ನೀವೇನು ಹೇಳ್ತಿದ್ದೀರಾ ಅದಕ್ಕೆ? ನಾಣ್ಯ ಇಲ್ಲ ಅಂದ್ರೆ ನನ್ನನ್ನ ಯಾಕೆ ಕೇಳ್ತಾ ಇದ್ದೀರಾ? ನಿಮ್ಮ ಚರಿತ್ರೆ ಅಂತದ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ಅದನ್ನ ನೀವೇ ತಗೊಂಡಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು.
ಮೈದ್ನ ಅವ್ರೆ, ಆ ಚಿನ್ನದ ನಾಣ್ಯನ್ ಕೊಟ್ಬಿಡಿ. ಕೊಡು ಅಂತ ಹೇಳ್ತಿದ್ದೀರಲ್ಲ, ನೀವು ನನಗೆ ತುಂಬಾ ಅವಮಾನ ಮಾಡ್ತಿದ್ದೀರಾ. ನಾನು ಕಳ್ಳ ಅಂತ ಆರೋಪ ಮಾಡ್ತಾ ಇದ್ದೀರಾ. ಇಲ್ಲ, ಅದಕ್ಕೆ ನಾನು ಇದನ್ನ ಸಹಿಸಲ್ಲ. ಹೌದು, ಅವ್ರನ್ನ ಗೌರವಿಸದೇ ಇದ್ರೂ ಪರವಾಗಿಲ್ಲ, ಹೀಗೆ ಅವಮಾನ ಮಾಡಬೇಡಿ. ಅವ್ರು ನಿಮ್ ಮೈದ್ನ ಅಕ್ಕ. ಯಾರಾದ್ರೂ ಸ್ವಂತ ಮೈದ್ನನ್ ಜೊತೆ ಈ ರೀತಿ ವರ್ತಿಸ್ತಾರಾ? ಹೌದು, ನಾನು ಕಳ್ಳ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಲ್ಲ. ನಮ್ಮ ಮನೆ ಲಕ್ಷ್ಮೀ ಪೂಜೆಯಲ್ಲಿ ಇಟ್ಟ ನಾಣ್ಯನ ನಾನೇ ಕದಿಲಿ ಅದಕ್ಕೆ. ಒಂದ್ ವೇಳೆ ಬೇಕು ಅಂದ್ರೆ ಅಧಿಕಾರದಿಂದ ಕೇಳಿ ಇಸ್ಕೋತೀನಿ. ಕಳ್ತನ ಯಾಕೆ ಮಾಡ್ಲಿ ನಾನು? ನೀವು ನಾಣ್ಯನ್ ಕದ್ದಿಲ್ಲ ಅಂತ ಬಲವಾಗಿ ಹೇಳ್ತಾ ಇದ್ದೀರಾ ಅಲ್ವಾ? ಸರಿ, ದಿಗೋ, ನಿಮ್ ಚಿಕ್ಕಪ್ಪನ್ ಶೋಧ ಮಾಡು. ನಾನೀಗ್ಲೇ ಅದನ್ನ ಖಚಿತಪಡಿಸ್ಕೋಬೇಕು. ಶೋಧನ ಮಾಡಿ ಮಾಡಿ, ಚೆನ್ನಾಗಿ ಮಾಡಿ, ಪೂರ್ತಿಯಾಗಿ ಶೋಧ ಮಾಡಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ. ಏನ್ ಮಾತಾಡ್ತಿದ್ದೀರಾ? ತಪ್ಪು ಮಾಡಿದವ್ರಿಗೆ ಗೌರವ ಕೊಡಲ್ಲ. ನಾನೀಗೊಂದ್ ಕೆಲ್ಸ ಮಾಡ್ತೀನಿ. ದಿಗು, ಶೋಧ ಮಾಡೋ ಅವಶ್ಯಕತೆ ಇಲ್ಲ. ಸಿಪಾಯಿಗಳನ್ನ ಕರ್ಸು. ಹಳೆದ್ ಹೋಗಿರೋದು ಬೆಲೆ ಬಾಳೋ ಚಿನ್ನದ ನಾಣ್ಯ. ಆಣೆನೋ ಹೊನ್ನೋ ಅಲ್ಲ. ಕಳ್ತನ ಆಗಿದೆ ಅಂತ ಸ್ಪಷ್ಟವಾಗಿದೆ. ಕಳ್ಳ ಯಾರು ಅಂತ ಗೊತ್ತಾಗ್ಬೇಕು. ನಿಂತ್ಕೊಳ್ಳಿ. ಅರೆ, ಏನಿದು? ಈ ನಾಣ್ಯ ನಿನ್ ಹತ್ರ ಹೇಗ್ ಬಂತು? ನೋಡಿ ನೋಡಿ, ಇವಳೆ ಕಳ್ಳಿ. ನನಗ ಅವಾಗ್ಲೇ ಅನುಮಾನ ಬಂತು. ನೀವು ಕಳ್ಳಿನ ಬಿಟ್ಬಿಟ್ಟು ನನ್ ಗಂಡನ ಕೇಳ್ತಾ ಇದ್ದೀರಾ. ನೋಡು ದಿಗು, ಮೊದ್ಲು ನಿನ್ ಮುದ್ದಿನ ಹೆಂಡ್ತಿನ ಶೋಧ ಮಾಡು. ಇನ್ನು ಏನೇನ್ ಕದ್ದಿದ್ದಾಳೆ ಅಂತ ನೋಡು. ಏನೇ ಸಕ್ಕು, ಈ ಚಿನ್ನದ ನಾಣ್ಯನ ನಿಮ್ಮ ಅಪ್ಪನ್ ಕೊಡೋಣ ಅನ್ಕೊಂಡಿದ್ದ ನಿನ್ ಒಡವೆಗಳನ್ನ ಮಾಡ್ಸೋಕೆ? ಸಕ್ಕು, ಏನ್ ನಡೀತು ಅಂತ ಹೇಳು. ನೀನ್ ಹೀಗೆ ಮೌನವಾಗಿರ್ಬೇಡ. ಇದ್ ನಿನ್ ಹತ್ರ ಹೇಗ್ ಬಂತು? ನೋಡಿದ್ರಾ ಅವಳು ಹೇಗೆ ತಲೆ ತೆಗೆಸ್ಕೊಂಡಿದ್ದಾಳೆ ಅಂತ? ಅಮ್ಮ, ನಿನ್ ಪದ್ಧತಿಲ್ ಕೇಳಿದ್ರೆ ಮಾತ್ರನೇ ಇವಳು ಬಾಯ್ ಬಿಡೋದು ಅನ್ಸುತ್ತೆ. ಸಕ್ಕು, ಮಾತಾಡು. ಏನ್ ನಡೀತು ಅಂತ ಹೇಳು. ನೀನು ಸಿಕ್ಕಾಕೊಂಡೆ.